ಇದೆಲ್ಲ ಜರ್ಕೊ ಬಿಟ್ಟಿರೋದೆಲ್ಲ ಬಿರುಕು ಬಿಟ್ಟಿರೋದು ಗುಂಡೇಟಿಗೆನೆ. ಬ್ರಿಟಿಷರು ಹೊಡೆದಿರೋದು 4ನೇ ಯುದ್ಧದಲ್ಲಿ. ಇಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಎಷ್ಟು ಜನ ಭಾಗವಹಿಸಿದ್ರು, ಯಾವ ರೆಜಿಮೆಂಟು, ಎಷ್ಟು ಜನ ಮೃತ ಹೊಂದರು, ಎಷ್ಟು ಜನ ಅಂಗವಿಕಲರಾದ್ರು, ಅವ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಬರ್ತಿದ್ದಾರೆ. ಇಲ್ಲಿ 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ 108 ವರ್ಷಗಳ ನಂತರ ನಾಲ್ವಡಿಯವರು ಹಾಕ್ಸಿರುವಂತಹ ಸ್ಮಾರಕ ಇದು. ಸ್ವಿಸ್ ರೆಜಿಮೆಂಟ್ ಮೆಡ್ರಾಸ್ ಕೂರ್ಗ್ ರೈಫಲ್ಸ್ ನೋಡಿ, ನಮ್ ಕೂರ್ಗ್ ರೈಫಲ್ಸ್ ಅವ್ರು ಬಂದವ್ರೆ ವಾರ್ಗೆ. ಬ್ರಿಟಿಷ್ ಸೈನ್ಯದಲ್ಲಿ ಕೂರ್ಗ್ ರೈಫಲ್ಸ್ ಅವ್ರು ಬಂದಿದ್ದಾರೆ ನೋಡಿ. ಇನ್ ಯಾರು ಅಷ್ಟು ಫೈಟ್ ಕೊಟ್ಟವ್ರಿಲ್ಲ. ಹೈದರ್ ಮತ್ತೆ ಟಿಪ್ಪು ಕೊಟ್ಟಷ್ಟು ಫೈಟ್ ಬೇರೆ ರಾಜರು ಕೊಟ್ಟವ್ರಿಲ್ಲ. ಅವ್ರು ಅಲ್ಲೇ ಸುಲಭವಾಗಿ ಡಿವೈಡ್ ಅಂಡ್ ರೂಲ್ ಮಾಡ್ಕೊಂಡು ಹೊರಟೋಗ್ತಾ ಇದ್ರು. ಕರ್ನಾಟಕದ ಇತಿಹಾಸದಲ್ಲಿ ಸರ್ ಎಲ್ಲಿ ಬಂದ್ವಿ ಸರ್? ನಾವು ಸ್ಮಾರಕ ಸ್ತಂಭ ಅಂತ ನಿಮ್ಗೆ ಹೇಳಿದ್ನಲ್ಲ, ಆ ಸ್ಮಾರಕ ಸ್ತಂಭಕ್ಕೆ ಬಂದಿದ್ದೀವಿ. ಅಲ್ಲಿ ಯುದ್ಧದಲ್ಲಿ ಯಾರ್ಯಾರು ಪಾಲ್ಗೊಂಡ್ರು, ಎಷ್ಟು ಜನ ಕಡಿಮೆ ಆದ್ರು, ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು ಅನ್ನೋ ಡೀಟೇಲ್ಸ್ ಎಲ್ಲ ಇದೆ ಅಲ್ಲಿ. ಓಕೆ, ಇದು ಯಾವ ಜಾಗ ಶ್ರೀರಂಗಪಟ್ಟಣದ್ದು? ಶ್ರೀರಂಗಪಟ್ಟಣದಲ್ಲಿ ಪಶ್ಚಿಮ ತೀರ, ಕೋಟೆಯ ಪಶ್ಚಿಮ ದಿಕ್ಕಿಗಿರುವಂಥದ್ದು ಜಾಗ ಇದು. ಶ್ರೀರಂಗಪಟ್ಟಣದ ಎಂಡ್ ಇದು. ಹಾಂ, ಎಂಡಿ ಅಂದರೆ ಕೋಟೆಗೆ ಪ್ರಾರಂಭ ಇದು. ಕೋಟೆಯ ಪ್ರಾರಂಭ ಇಲ್ಲಿಂದ. ನಿಮಗೆ ಒಂದು ವೃತ್ತ ಹಾಕ್ಬಿಟ್ಟಿದ್ರಲ್ಲಿ ಯಾವ್ದು ಮೂಲೆ ಅನ್ನೋಂಗಿದು. ಓಕೆ, ಇಟ್ಸ್ ಎ ಸರ್ಕಲ್. ಸರ್ ಇಲ್ಲೇನು ಗೇಟ್ ಇದೆ, ಗೇಟ್ ಟು ಡೆಲ್ಲಿ ಬ್ರಿಡ್ಜ್ ಅಂತ. ಚಿಕ್ಕದೇವರಾಜ ಒಡೆಯರ್ ಕಾಲದಲ್ಲಿ ಔರಂಗಜೇಬ್ ಏನಲ್ಲಿ ಆಳ್ವಿಕೆ ಮಾಡ್ತಾ ಇರ್ತಾನೆ, ಇವರ ಸ್ನೇಹ ಸಂಪಾದನೆ ಮಾಡಿರ್ತಾನೆ ಚಿಕ್ಕದೇವರಾಜ ಒಡೆಯರ್ಗೆ. ಮತ್ತು ಚಿಕ್ಕದೇವರಾಜ ಒಡೆಯರ್ ಸಂಬಂಧ ಇತ್ತು, ಫ್ರೆಂಡ್ಶಿಪ್ ಇತ್ತು. ಯಾಕೆಂದ್ರೆ ಚಿಕ್ಕದೇವರಾಜ ಒಡೆಯರು ಶಿವಾಜಿನ ಸೋಲ್ಸಿರ್ತಾರೆ ಎಲ್ಲಿ ಕರ್ನಾಟಕದಲ್ಲಿ. ಶಿವಾಜಿನೇ ಸೋಲ್ಸ್ಬಿಟ್ರಲ್ಲ, ಯಾರು ಆತ ವೀರ ಪರಾಕ್ರಮಿ ಅಂದ್ಬಿಟ್ಟು ಈತನ ಸ್ನೇಹ ಬೆಳೆಸ್ತಾರೆ. ಚಿಕ್ಕದೇವರಾಜ ಒಡೆಯರ ಮಗನ ಕಾಲಕ್ಕೆ ಮತ್ತೆ ಇವನ ಮೇಲೇ ದಾಳಿ ಮಾಡಿ ಔರಂಗಜೇಬು ವಶಪಡಿಸ್ಕೊತಾನೆ. ಕೆಲವೊಂದನ್ನೆಲ್ಲ ದರೋಡೆ ಅಂದರೆ ಕೆಲವೊಂದೆಲ್ಲ ಲೂಟಿ ಮಾಡ್ತಾನೆ ಇಲ್ಲಿ. ಇದು ಆತನ ನೆನಪಿಗೋಸ್ಕರ ಇದು ಡೆಲ್ಲಿ ಗೇಟ್ ಅಂತ ಮಾಡಿರೋದು, ಗೇಟ್ ಟು ಡೆಲ್ಲಿ ಅಂದ್ಬಿಟ್ಟು. ಇದ್ರ ಕೆಳಗಡೆ ಕಾವೇರಿ ನದಿಯ ಕಂದಕ ಮತ್ತು ಕಾವೇರಿ ನದಿ ಎರಡೂ ಇದೆ. ನಿಮ್ಗೆ ಇಲ್ಲೆಲ್ಲ ಗಿಡ ಬೆಳ್ಕೊಂಡಿದೆ. ಇಲ್ಲ ಅಂದಿದ್ರೆ ಪಿರಂಗಿ ಏಟುಗಳು ಬಿದ್ದಿರೋ ಜಾಗಗಳು ಕಾಣ್ತಾ ಇತ್ತು. ಓ, ಯುದ್ಧದ್ದು ಯಾರು ಔರಂಗಜೇಬ್ ಹೊಡೆದ್ರ ಗುಂಡು? ಇಲ್ಲ, ಬ್ರಿಟಿಷರು ಹೊಡೆದಿರೋದು 4ನೇ ಯುದ್ಧದಲ್ಲಿ. ಓಕೆ ನೋಡಿ, ನಿಮಗೆ ಇಲ್ಲಿ ಕಾಣೋದೇ ಇಲ್ಲ. ಇದೆಲ್ಲ ಜರ್ಕೊ ಬಿಟ್ಟಿರೋದೆಲ್ಲ ಬಿರುಕು ಬಿಟ್ಟಿರೋದು ಗುಂಡೇಟಿಗೆನೆ. ಇಲ್ಲಿಂದ ಅಟ್ಯಾಕ್ ಆಗುತ್ತೆ, ಅಲ್ಲಿಂದ ಒಳಗಡೆ ನುಸುಳ್ತಾರೆ ಬ್ರಿಟಿಷರು. ಇಲ್ಲೊಂದು ಟೀಮು, ಅಲ್ಲೊಂದು ಟೀಮು. 4 ಕಡೆ ಹೊಡಿತಾರೆ ಅವ್ರಿಗೆ. ಓಕೆ ನೋಡಿ, ನಿಮಗೆ ಎಲ್ಲ ಮುಚ್ಚೋಗಿದೆ. ನೀವು ಬೇಸಿಗೆಯಲ್ಲಿ ಬಂದರೆ ಚೆನ್ನಾಗಿ ಸಿಗುತ್ತೆ, ಬಟ್ ಇಲ್ಲಿ ಈಗ ಎಲ್ಲ ಮುಚ್ಚೋಗಿದೆ. ಬನ್ನಿ ಸರ್, ಬನ್ನಿ. ಇದು ಕಾವೇರಿ ಹೊಳೆ? ಇಲ್ಲ, ಕಂದಕದ ನೀರು. ಇದು ಕಂದಕದ ನೀರು, ಬಟ್ ಅದು ತುಂಬಿಕೊಂಡಿರೋದು ಕಾವೇರಿ ನೀರು. ತುಂಬಿಕೊಂಡಿರೋದು ಕಾವೇರಿ ನೀರು. ಓಕೆ ಸ್ನೇಹಿತರೆ, ಬನ್ನಿ. ಒಂದು ಕಂದಕ, ಕೋಟೆ ಸುತ್ತ ಕಂದಕ ಇರುತ್ತಲ್ಲ, ನೀರು ಪೂರ್ತಿ ತುಂಬಿದಾಗ ಹೇಗಿರುತ್ತೆ ಅಂತ ನೋಡೋಣ. ಇದೇ ರೋಚಕವಾದ ಮಾಹಿತಿ ನೋಡಿ. ಇದಾಗ ದಾಟಿದ್ರೆ ನೆಕ್ಸ್ಟ್ ಕಾವೇರಿ ನದಿ. ಕಾವೇರಿ, ಅದೇ ಮರ ಇರೋವು. ಹೌದು. ಸರ್ ಅಲ್ಲ ಸರ್, ಒಂದು ನಿಮಿಷ ಸರ್. ಈಗ ನಾವು ಕಂದಕ ಬಿಜಾಪುರದಲ್ಲೂ ನೋಡಿದ್ದೀವಿ, ಗುಲ್ಬರ್ಗದಲ್ಲೂ ನೋಡಿದ್ದೀವಿ, ಹಂಪೆಲ್ಲೂ ನೋಡಿದ್ದೀವಿ, ಮೈಸೂರಲ್ಲೂ ನೋಡ್ತಾ ಇದ್ದೀವಿ. ಬಟ್ ಕಂದಕದಲ್ಲಿ ನೀರಿರೋದು ನಾವು ನೋಡಿರಲಿಲ್ಲ. ಕಂದಕ ಹಂಗೆ ಮುಳ್ಳು ಪೊದೆ ಬೆಳ್ಕೊಂಡಿರೋದು, ಕೋಟೆ ಮೇಲೂ ಪೊದೆ ಬೆಳೆದ್ಬಿಟ್ಟಿರೋದು. ಇಲ್ಲಿ ನೋಡಿ ಸ್ನೇಹಿತರೆ, ನೀವು ಗಮನಿಸ್ಬೋದು. ಆ ಕಾಲದಲ್ಲಿ ಕಂದಕದಲ್ಲಿ ನೀರು ತುಂಬ್ತಿದ್ರಲ್ಲ ಕೋಟೆಯ ರಕ್ಷಣೆಗೆ, ಅಂದರೆ ಯಾರು ಬರಬಾರ್ದು ಅಂತ ಹೇಳಿ. ನೋಡಿ, ನಿಮ್ಮ ಪಕ್ಕದಲ್ಲೇ ಇದೆ ಕೋಟೆ, ಗಮನಿಸ್ಬೋದು ಸ್ನೇಹಿತರೆ ನೀವು. ನೋಡಿ, ಅಲ್ಲಿ ಕೋಟೆ ಇದೆ. ಆ ಕೋಟೆಗೆ ಯಾರು ಆಕ್ಸೆಸ್ಸೇ ಇರಬಾರ್ದು, ಬರಲೇಬಾರ್ದು ಅಲ್ಲಿಗೆ ಅಂತ ಹೇಳಿ ಜಲದುರ್ಗ ಅನ್ನೋದೇ ಇದನ್ನು. ಜಲದುರ್ಗ ಅಂತ ನೋಡಿ, ಇಲ್ಲಿ ಕೋಟೆ ಇದೆ, ಇಲ್ಲಿ ನೀರಿದೆ. ಅಲ್ಲಿ ಇದನ್ನು ದಾಟಕ್ಕಾಗುತ್ತೆ ಯಾರಾದರೂ? ಸುಲಭಕ್ಕೆ ದಾಟಕ್ಕಾಗಲ್ಲ. ಯಾಕಂದರೆ ಇದು ಆಳನೇ ಒಂದು 100 ಅಡಿ ಮೇಲೆ ಆಳ ಮಾಡಿರ್ತಾರೆ. ಅಷ್ಟು ಮಾತ್ರ ಅಲ್ಲ, ಒಳಗಡೆಗೆ ಒಂದಷ್ಟು ಮೊಸಳೆ ಇತ್ಯಾದಿ ವಿಷಜಂತುಗಳನ್ನು ಬಿಡ್ತಾರೆ. ಆಮೇಲೆ ಒಳಗಡೆ ಬರ್ಜಿ ಮತ್ತು ಚಾಕು ಇತ್ಯಾದಿಗಳನ್ನು ಚುಚ್ಚಿರ್ತಾರೆ ಒಳಗಡೆಗೆ. ಸೊ ಯಾರಾದರೂ ನನಗೆ ಪರಾಕ್ರಮಿ ಈಜು ಬಿಡ್ತೀನಿ ಅಂತಂದರೆ ಅವ್ನಿಗೆ ಅದನ್ನು ಚುಚ್ಕೊಂಡವನು ಅಲ್ಲೇ ಆಗ್ತಾನವನು. ಸೊ ಇತ್ಯಾದಿ ಇರುವಂತಹ ರಕ್ಷಣಾ ವ್ಯವಸ್ಥೆ ಇದು. ಇಟ್ ಈಸ್ ಕಾಲ್ಡ್ ಜಲದುರ್ಗ. ಸೊ ಹಾಗಾಗಿ ಕೆಲವು ಗಿರಿದುರ್ಗಗಳು ಅಂತಿರ್ತವೆ. ಗಿರಿದುರ್ಗ ಅಂದರೆ ಕೋಟೆನೇ ಬೆಟ್ಟದ ಮೇಲೆ ಕಟ್ಬಿಡ್ತಾರೆ. ಉದಾಹರಣೆಗೆ ನಮ್ಮ ಕೊಪ್ಪಳದಲ್ಲಿ ನೋಡಿದ್ದೀರಿ, ಬಹದ್ದೂರು ಬಂಡೆ ಕೋಟೆ ಆಗ್ಬೋದು, ಅಥವಾ ಕೊಪ್ಪಳ ಟೌನಲ್ಲಿರೋ ಕೋಟೆನೇ ಆಗ್ಬೋದು. ಅವೆಲ್ಲವೂ ಬೆಟ್ಟದ ಮೇಲೇ ಇರುವಂಥ ಕೋಟೆಗಳು. ಸೊ ಅವು ಬೇರೆ, ಅದು ಬೇರೆ. ಅದಕ್ಕೆ ಆ ಬೆಟ್ಟನೇ ಒಂದು ಪ್ರೊಟೆಕ್ಷನ್ ಆಗಿರುತ್ತೆ. ಅದಕ್ಕೇನು ಜಲದುರ್ಗ ಅವಶ್ಯಕತೆ ಇಲ್ಲ. ಸೊ ಬಟ್ ಇದಕ್ಕೆ ಜಲದುರ್ಗ ಬೇಕು, ಯಾಕಂದ್ರೆ ನೆಲದ ಮೇಲಿದೆ. ಶತ್ರುಗಳಿಂದ ರಕ್ಷಣೆ ಮಾಡ್ಕೊಳ್ಳೋಕೆ ಇಷ್ಟು ವ್ಯವಸ್ಥೆ ನೋಡಿ. ಇದೇ ಫಸ್ಟ್ ಟೈಮ್ ಸ್ನೇಹಿತರೆ ನೀರು ತುಂಬಿರುವಂಥ ಒಂದು ಕಾಲುವೆ ಅಥವಾ ಜಲದುರ್ಗ ನಾವು ನೋಡ್ತಾ ಇರೋದು. ಇದಕ್ಕೆ ಪುಣ್ಯಕ್ಕೆ ಕಾವೇರಿ ನೀರು ಬರುತ್ತೆ ಇದ್ರೊಳಗಡೆಗೆ, ಹಾಗಾಗಿ ನೀರು ತುಂಬಿದೆ ನೋಡಿ. ಬಟ್ ಇದ್ರ ಮುಂದೆ ಹರ್ಕೊಂಡು ಹೊಟ್ಟೋಗುತ್ತೆ. ಮುಂದೆ ನಾವು ಅಲ್ಲಿ ನೋಡಿದ್ವಲ್ಲ ವಾಟರ್ ಗೇಟಲ್ಲಿ, ಅಲ್ಲಿಂದ ಹೊಟ್ಟೋಗುತ್ತೆ ನೋಡಿ. ಈ ಥರ ಬನ್ನಿ, ಮುಂದೆ ಹೋಗೋಣ ನಾವು. ಪಾಪ ನೋಡಿ, ಹಳ್ಳಿ ಸತ್ತೋಗಿದೆ. ಪಾಪ ಹಿಂಗೆ ಸತ್ತಾಯ್ತು. ಏನು ಕಚ್ಚಿರಬೇಕು, ಏನು ಕಚ್ಬಿಟ್ಟಿರ್ಬೇಕು.
ಜಲದುರ್ಗ, ನೀವೇನು ಜಲದುರ್ಗ ನೋಡಿದ್ರಲ್ಲ ಅದು ಮೊಟ್ಟ ಮೊದಲ ರಕ್ಷಣೆ. ಅದು ದಾಟಿದ ತಕ್ಷಣ ಅಲ್ಲೊಂದು ಗೇಟ್ ಇತ್ತು, ಅದನ್ನು ದಾಟಬೇಕು ಶತ್ರು. ಬೈ ಚಾನ್ಸ್ ಕಂದಕ ದಾಟಿದರೆ ಮೊದಲನೇ ಗೇಟು, ಅದಾದಮೇಲೆ ಎರಡನೇ ಗೇಟ್ ಇದು, ಇದನ್ನು ದಾಟಬೇಕು. ಇಲ್ಲೆಲ್ಲ ಸೈನಿಕರೆಲ್ಲ ಇರ್ತಾರೆ, ಮೇಲ್ಗಡೆಯಿಂದ ಅಟ್ಯಾಕ್ ಮಾಡುವಂಥದ್ದು, ಬಾಣಗಳಿಂದ ಹೊಡೆಯುವಂಥದ್ದು, ಫಿರಂಗಿಗಳಿಂದ ಹೊಡೆಯುವಂಥದ್ದು, ಬಿಸಿ ಎಣ್ಣೆ ನೀರು ಚೆಲ್ಲುವಂಥದ್ದು ಇತ್ಯಾದಿ ರಕ್ಷಣಾ ತಂತ್ರಗಳಿರ್ತವೆ. ಅದಾಗಿಯೂ ಆತ ದಾಟಿದಾದರೆ ಒಳಗಡೆ ಬರ್ತಾನೆ. ನೋಡಿ, ಇದು ಬಾಗಿಲು ಕೂಡ ಇರ್ತಿತ್ತು. ನಾವು ನಿಮ್ಮ ಅನೇಕ ಬಾಗಿಲುಗಳು, ಕೋಟೆ ಬಾಗಿಲುಗಳು ತೋರಿಸಿದ್ದೀವಿ. ನೋಡಿ, ಒಳಗಡೆ ದಪ್ಪ ಮರದ ರಾಡ್ ಹಾಕ್ತಿದ್ರು ಇದಕ್ಕೆ. ಅದು ಬ್ರೇಕಬಲ್, ಅನ್ಬ್ರೇಕಬಲ್ ಇರ್ತಿತ್ತು. ಹಾಗಾಗಿ ಸರ್ ಹೇಳಿದಾಗೆ ಇದು ಒಂದು ಕಾಲದಲ್ಲಿ ಕಟ್ಟಿರುವಂಥದ್ದು, ಈ ಇಟ್ಟಿಗೆ ಎಲ್ಲ ಇನ್ನೊಂದು ಕಾಲದಲ್ಲಿ ಕಟ್ಟಿರುವಂಥದ್ದು. ಸೊ ಒಟ್ಟು ಡೆಲ್ಲಿ ಗೇಟ್ ನೋಡ್ದಂಗೆ ಆಯಿತು. ಗೇಟ್ ಟು ಡೆಲ್ಲಿ ಸುಮ್ಮನೆ ಅವ್ರು ನೆನಪಿಗೆ ಮಾಡಿರೋದು ಅಷ್ಟೇ ಅಲ್ಲ ಸರ್, ಫ್ರೆಂಡ್ಶಿಪ್ಗೆ ಹೆಸರು ಕೊಟ್ಟಿರೋದು ಅವರು. ಸರ್ ಡೆಲ್ಲಿಗೆ ಹೋಗಲ್ಲ, ಎಲ್ಲೂ ಹೋಗಲ್ಲ ಅದು, ಬಟ್ ಹೋದ್ರೆ ಹೋಗುತ್ತೆ. ನೋಡಿ, ಮಣ್ಣಿನ ದಿಬ್ಬ ಅಂತ ಹೇಳ್ತಾ ಇದೆ ನೋಡಿ, ಕೋಟೆ ಕಟ್ಟಿಸೋಕೆ ಮುಂಚೆ ಮಣ್ಣಿನ ದಿಬ್ಬದ ಕೋಟೆ. ಅಲ್ಲಿ ಒಂದು ಡೀಟೇಲ್ಸ್ ಇದೆ, ಬಂದ್ಮೇಲೆ ಬಂದ್ಬಿಡೋಣ ಬನ್ನಿ. ಡಂಜನ್ ಅದು? ಇಲ್ಲ, ಅದು ಮದ್ದನ ಮನೆ. ಇಲ್ಲಿ ಕೆಲವೊಂದು ತೂತುಗಳು ಕಾಣಿಸ್ತಿದೆಯಲ್ಲ, ಇದು ರೈಫಲ್ ಇಟ್ಕೊಂಡು ಶೂಟ್ ಮಾಡೋ ಅಂಥದ್ದು. ಅಲ್ಲಿ 4 ಡೈರೆಕ್ಷನ್ ಇದೆ. ನಿಮ್ಗೆ ಯಾರು ಬಂದ ಅಂದರೆ ಇಲ್ಲಿಂದ ಇಲ್ಲಿ ಹೊಡೆಯೋಕ್ಕೆ, ಅಲ್ಲಿಂದ ಹೊಡೆಯೋಕ್ಕೂ ಅದೇ ಥರ ವ್ಯವಸ್ಥೆ ಉಂಟು. ನೋಡಿ ಸ್ನೇಹಿತರೆ, ಇದೆ ಸರ್ ಹೇಳ್ತಾ ಇದ್ರಲ್ಲ ನೋಡಿ, ಇದು ಈ ಕಂದಕ ಇದೆಯಲ್ಲ ಸ್ನೇಹಿತರೆ, ಇದು ಈ ಕೋಟೆಗೆ ಕಂದಕ. ಅದು ಅಲ್ಲಿ ನೋಡಿ, ಅಲ್ಲಿ ಕಾಣಿಸಿಲ್ಲ, ಅಲ್ಲೊಂದು ಕಂದಕದಲ್ಲಿ ನೀರು, ಅದು ಆ ಕೋಟೆಗೆ. ಅದ್ರ ಪಕ್ಕ ಕಾವೇರಿ ಇದೆ ನೋಡಿ, ಬೆಂಗಳೂರು ಟ್ರೈನ್ ಸೇತುವೆ. ಹೌದು, ಬಟ್ ನಾವು ಅಲ್ಲಿ ಕಾವೇರಿ ಒಳಗೆ ಏನು ಕಾಣ್ತಿರಲಿಲ್ಲ, ಇಷ್ಟೊಂದು ನೀರು ಇರ್ತದೆ. ಸರ್ ಅದೇ ಹೇಳಿದ್ದು ನಿಮ್ಗೆ, ಅಲ್ಲೆಲ್ಲ ಬಂಡೆಗಳು ಜಾಸ್ತಿ ಮತ್ತು ಗಿಡಗಳೆಲ್ಲ ಜಾಸ್ತಿ ಬೆಳ್ಕೊಂಡಿದ್ದಾವೆ, ಕಾಣ್ತಿಲ್ಲ ನೀರು. ನೀರು ಹರಿವಿದೆ ಒಟ್ಟಿನಲ್ಲಿ ಸರ್. ಅದು ನಿಮ್ಗೆ ಆ ಬ್ರಿಡ್ಜ್ ಇದೆಯಲ್ಲ, ಆ ಕಡೆ ಈ ಕಡೆ ಎಲ್ಲ ಈ ಥರ ಮರ ಗಿಡಗಳು ಏನು ಇರಲೇ ಇಲ್ಲ. ಖಾಲಿ ಬೈಲು ಅಂದರೆ ಹಸಿರು ಇಲ್ಲವೇ ಇಲ್ಲ. ಸೊ ಅವ್ರು ಬರೋದು ಪ್ರತಿಯೊಂದು ಇಂಚಿಂಚು ಕಾಣಬೇಕು. ಆಮೇಲೆ ಇನ್ನೊಂದು ವಿಶೇಷ ಏನು ಗೊತ್ತಾ ನಿಮಗೆ, ನೀರಿನ ವ್ಯವಸ್ಥೆನೇ ಅಷ್ಟಾಗಿರಲಿಲ್ಲ. ನಿಮ್ಗೆ ಹೇಳಿದೆ, ಆಗಿನ ಕಾಲಕ್ಕೆ ಈ ಥರ ಭತ್ತ ಮತ್ತು ಕಬ್ಬು ಯಾರೂ ಬೆಳೀತಾ ಇರಲಿಲ್ಲ. ಎಷ್ಟು ಬೇಕೋ ಅಷ್ಟಿತ್ತು, ಜನಸಂಖ್ಯೆನೂ ಅಷ್ಟಿರಲಿಲ್ಲ ಅಂತ ಇಟ್ಕೊಳ್ಳಿ. ನಿಮಗೆ ನೇರ ಕಾಣಿಸ್ತಾ ಇತ್ತು, ಓ ಅಲ್ಲಿದ್ದಾರೆ ಸೈನ್ಯ, ಓ ಇಲ್ಲಿದೆ ಸೈನ್ಯ, ಅಲ್ಲೇ ಇದ್ದಾರೆ, ಮಾತುಕತೆಗೆ ಬರ್ತಾ ಇದ್ದಾರೆ, ಹೋಗ್ತಾ ಇದ್ದಾರೆ. ದಿಢೀರ್ ಅಂತ ಅಂದರೆ ಊಟ ಮಾಡ್ತಾ ಇದ್ದ ಸಮಯದಲ್ಲಿ ನುಗ್ಗಿದ್ರು ಅಂದರೆ ನಿಶ್ಚಿತ ಊಟ ಮಾಡೋ ಸಮಯ. ಅಂದರೆ ಯುದ್ಧ ನಡೀತೆ ಅಂತ ಗೊತ್ತಿದ್ರೆ ಊಟ ಮಾಡ್ತಾಯಿದ್ದ ನಾವು ವ್ಯಕ್ತಿ ಇಲ್ಲ, ಎಚ್ಚೆತ್ಕೊಂಡ್ಬಿಡ್ತಿದ್ದ. ಮದ್ದಿಗೆ ಗುಂಡುಗಳಿಗೆಲ್ಲ ತೊಪ್ಪೆ ನೀರು ಮತ್ತು ಎಣ್ಣೆ ನೀರು ಈ ಥರ ಎಲ್ಲ ಹಾಕಿ ಅದು ಸಿಡಿದಿದ್ದಂಗೆ ಮಾಡಿಬಿಟ್ಟಿರ್ತಾರೆ. ಇವೆಲ್ಲ ಒಳಗಡೆ ನಡೆದಂಥ ಪಿತೂರಿ ಕುತಂತ್ರಗಳು. ಆ ಕಾರಣಕ್ಕೋಸ್ಕರನೇ ಆ ಯುದ್ಧ ಕಳ್ಕೊಂಡಿದ್ದು. ಇದು ದಿನ ಹೆಚ್ಚು ಕಮ್ಮಿ ಇದು ವಾಲ್ತಾ ಇದೆ. ವಾಲ್ತಾ ಇದೆಯಾ? ಇದು ಬೀಳುತ್ತೆ, ಇದು ಸದ್ಯಲ್ಲೇ ಬೀಳುತ್ತಿದ್ದು. ವೆಹಿಕಲ್ಗಳು ಇಲ್ಲದೆ ಇರೋದ್ರಿಂದ ಬಿದ್ದಿಲ್ಲ, ವೆಹಿಕಲ್ ಓಡಾಟ ಇದ್ದರೆ ಬೀಳುತ್ತಿದ್ದು. ಆಮೇಲೆ ನೋಡಿ ಸ್ನೇಹಿತರೆ, ಬೀಳಕ್ಕೆ ಬಹಳ ಮುಖ್ಯ ಕಾರಣ ಇದೆ. ಈ ಥರ ಹುಲ್ಲು ಮರಗಳು ನೋಡಿ, ಬೇವಿನ ಮರನೇ ಬೆಳೆದು ಬಿಟ್ಟಿದೆ ಅಲ್ಲಿ. ಅದು ಬೇರೆ ಒಳಗಡೆ ಹೋದಷ್ಟು ನೋಡಿ, ಅರಳಿ ಮರ, ಬೇವಿನ ಮರ ಬೆಳೆದು. ಇನ್ನೊಂದು ವಿಶೇಷ ಏನು ಗೊತ್ತೇ, ನೀವು ಅರಳಿ ಗಿಡ ಬೇವಿನ ಗಿಡ ನೆಡೋದಕ್ಕಿಂತ ಈ ಗೋಡೆ ಸಂದುಗಳಲ್ಲಿ ಬೆಳಿತಾವಲ್ಲ ಅದು ಸ್ಟ್ರಾಂಗ್ ಅಂತೆ. ಅಂದ್ರೆ ಏನು ಇಲ್ಲದೆ, ನಿಮ್ಗೆ ಆಗ್ಲೇ ಹೇಳಿದ್ನಲ್ಲ, ರಾಜಕಾರಣಿ ಒಬ್ಬ ದೊಡ್ಡ ರಾಜಕಾರಣಿ ಮೂಲ ಮಟ್ಟದಿಂದ ಬೆಳಿತಾನಲ್ಲ ಸ್ಟ್ರಗಲ್ ಅಲ್ಲಿ, ಇದು ಆ ಸ್ಟ್ರಗಲ್ ನಿಮ್ಗೆ ಫಾರ್ ಎಕ್ಸಿಸ್ಟೆನ್ಸ್. ಈಗ ನೀರು ಹಾಕ್ಬಿಟ್ಟು ಪಾತಿ ತೊಳ್ಬಿಟ್ಟು ನೆಲದಲ್ಲಿ ನೆಟ್ಟು ಬೆಳಿತಾರಲ್ಲ, ಅದು ಅಷ್ಟು ಸ್ಟ್ರೆಂತ್ ಇರೋದಿಲ್ಲ, ಬೆಳೆಯಲ್ಲ. ಸೇಮ್ ಈಗ ಫಾರಂ ಕೋಳಿ ಥರ ಅವು. ಇಲ್ಲಿ ಯಾವುದು ತಡೆಗೋಡೆ ಹಾಕಿಲ್ಲ, ಫಸ್ಟ್ ಆಫ್ ಆಲ್ ಹಾಕ್ಬೇಕಿಲ್ಲ. ಅಲ್ಲಿ ಕಾಣ್ತಿರೋಂಥದ್ದು ಇದು ಕೋಟೆಯ ಪಶ್ಚಿಮ ದಿಕ್ಕಿಗಿದೆ. ಇದನ್ನ ಸ್ಥಳೀಯವಾಗಿ ನಾವೆಲ್ಲ ಮಾನ್ಯುಮೆಂಟ್ ಅಂತ ಕರಿತೀವಿ, ಸ್ಮಾರಕ ಸ್ತಂಭ. ಇಲ್ಲಿ 4ನೇ ಮೈಸೂರು, ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಎಷ್ಟು ಜನ ಭಾಗವಹಿಸಿದ್ರು, ಯಾವ ರೆಜಿಮೆಂಟು, ಎಷ್ಟು ಜನ ಮೃತ ಹೊಂದರು, ಎಷ್ಟು ಜನ ಪ್ರಾಣ ಕಳ್ಕೊಂಡ್ರು, ಎಷ್ಟು ಜನ ಅಂಗವಿಕಲರಾದರು, ಗಾಯಗೊಂಡ್ರು, ನಾಪತ್ತೆ ಆದರು, ಅವ್ರ ಡೀಟೇಲ್ಸ್ ಎಲ್ಲ ಇಲ್ಲಿ ಇಂಗ್ಲೀಷ್ ಭಾಷೆಯಲ್ಲಿ ಬರ್ತಿದ್ದಾರೆ ಇಲ್ಲಿ. ಓಕೆ. 4ನೇ ಆಂಗ್ಲೋ ಮೈಸೂರು ಯುದ್ಧದ ಸ್ಮಾರಕ ಇದು. ಸ್ಮಾರಕ ನೋಡ್ಬೋದು. ಓ ಸರ್, ಯಾರು ಹಾಕ್ಸಿದ್ರು ಇದನ್ನ? ನಾಲ್ವಡಿ ಕೃಷ್ಣರಾಜ ಒಡೆಯರು. ಅವ್ರು ತಾವು ಅಧಿಕಾರಕ್ಕೆ ಬಂದಾಗ? ಇಲ್ಲ, ಅವರು ಅಧಿಕಾರದಲ್ಲಿದ್ದಾಗ ದಿಸ್ ಮಾನ್ಯುಮೆಂಟ್ ವಾಸ್ ಎರೆಕ್ಟೆಡ್ ಬೈ ದಿ ಗೌರ್ಮೆಂಟ್ ಆಫ್ ಮೈಸೂರು ಇನ್ 1907. 1907 ಅಂದರೆ ನಾಲ್ವಡಿಯವ್ರ ಕಾಲ ಅದು. ಹೌದೌದು. ಇನ್ ದ ಆರ್ಡರ್ ಟು ಕಮೋಮರೇಟ್ ದ ಸೀಜ್ ಆಫ್ ದಿ ಶ್ರೀರಂಗಪಟ್ಟಣಂ. ಸೆರಿಂಗಪಟ್ಟಂ ಅಂತಿದೆ, ಬ್ರಿಟಿಷರು ಅವಾಗೆಲ್ಲ ಪ್ರೊನೌನ್ಸಿಯೇಷನ್ ಮಾಡ್ತಿದ್ದೆ ಸೆರಿಂಗಪಟ್ಟಂ ಅಂತ. ಶ್ರೀರಂಗಪಟ್ಟಣ ಅಂದರೆ ನೋಡಿ, ಅವ್ರು ಕರೆಯೋಕ್ಕೆ ಬರಲಿಲ್ಲ ಅಂದ್ಬಿಟ್ಟು ಅವರ ಹೆಂಗೆ ಉಚ್ಚಾರಣೆ ಮಾಡ್ತಿದ್ರು ಆ ರೀತಿಯೇ ಕಾಣಿಸಿದ್ದಾರೆ, ಸೆರಿಂಗಪಟ್ಟಂ ಅಂದ್ಬಿಟ್ಟು. ಬೈ ದಿ ಬ್ರಿಟಿಷ್ ಫೋರ್ಸಸ್ ಅಂಡರ್ ಲೆಫ್ಟಿನೆಂಟ್ ಜನರಲ್ ಜೆ ಹ್ಯಾರಿಸ್ ಆ್ಯಂಡ್ ಇಟ್ಸ್ ಫೈನಲ್ ಕ್ಯಾಪ್ಚರ್ಡ್ ಬೈ ಅಸಾಲ್ಟ್ ಆನ್ ದಿ 4th May 1799.
has also the names of those who gallant officers who fell during the operations. ಓ ಸ್ನೇಹಿತರೆ, ಇಲ್ಲೇನು ಬರ್ಸಿದ್ದಾರೆ ಗೊತ್ತಾ? ಇಲ್ಲಿ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು 1799 ಮೇ 4ರಲ್ಲಿ ಏನು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸತ್ತಂಥ ಯುದ್ಧ ಇದೆಯಲ್ಲ ಈ ವಾಟರ್ ಗೇಟ್ ಹತ್ರ, ಆ ಯುದ್ಧದಲ್ಲಿ ಯಾವ್ಯಾವ ಬ್ರಿಟಿಷ್ ಆಫೀಸರ್ಸು ತೊಂದರೆಗೆ ಈಡಾದ್ರಲ್ಲ ಅವ್ರ ಹೆಸರುಗಳನ್ನ ಹಾಕಿದ್ದಾರೆ. ನಾಟ್ ಟಿಪ್ಪು ಸೈಡ್ ಆಫೀಸರ್ಸ್ ಅಲ್ಲ, ಇಲ್ಲ ಬ್ರಿಟಿಷ್ ಅವ್ರಿಗೆ, ಬ್ರಿಟಿಷ್ನವ್ರಿಗೆ. ಬಹುಶಃ ಯಾಕೆ ಇದು ಅಂತಂದರೆ ರೆಕಾರ್ಡ್ ಉಳಿಲ್ಲ ಅನ್ನೋದು. ನಾಲ್ವಡಿಯವರು ಇದ್ದಾಗಲೂ ಕೂಡ ಬ್ರಿಟಿಷ್ನವರೇ ಇದ್ದರು ಅವ್ರ ಮೇಲೆ. ಬಟ್ ಆದರೆ ಇದು ಡೇಟ್ ಹೇಳ್ತೀನಿ ಕೇಳಿ ಸ್ನೇಹಿತರೆ, ಎಷ್ಟು ವರ್ಷಕ್ಕೆ ಒಂದು ಮಾಹಿತಿ ಅಂದರೆ 1799, 1800 ಇಟ್ಕೊಳ್ಳಿ, ಇಲ್ಲಿ 1907 ಅಂದರೆ 108 ವರ್ಷಗಳ ನಂತರ, 4ನೇ ಆಂಗ್ಲೋ ಮೈಸೂರು ಯುದ್ಧ ನಡೆದ 108 ವರ್ಷಗಳ ನಂತರ ನಾಲ್ವಡಿಯವರು ಹಾಕಿಸಿರುವಂತಹ ಸ್ಮಾರಕ ಇದು, ಕಲ್ಲಿದು, ಕಟ್ಟಡ ಇದು. ಬನ್ನಿ ನೋಡೋಣ ಯಾರಿದ್ದಾರೆ ಅಂತ. ಇಲ್ಲಿಂದ ನೋಡಿ, ದ ಫಾಲೋಯಿಂಗ್ ಯುರೋಪಿಯನ್ ಆಫೀಸರ್ಸ್ ವರ್ ಕಿಲ್ಡ್ or died of wounds before Seringapatam. ಲೆಫ್ಟಿನೆಂಟ್ ಕರ್ನಲ್ ಮಾಂಟಿಕ್ ಅನ್ನೋರು, ಜಾರ್ಡನ್ ಅನ್ನೋರು, ಕ್ಯಾಪ್ಟನ್ ಟೊರಿಯಾನೋ, ಆಮೇಲೆ ಮೇಜರ್ ಆ್ಯಲೆನ್ ಸತ್ತಿದ್ದಾರೆ, ಲೆಫ್ಟಿನೆಂಟ್ ನಿಕ್ಸನ್ನು, ಲೆಫ್ಟಿನೆಂಟ್ ಫಲ್ಲಾ ನೋಡಿ, ಲೆಫ್ಟಿನೆಂಟ್ ಇರ್ವಿನ್ನು, ಹಿಲ್ ಶೇವ್ ಇವರೆಲ್ಲ ಲೆಫ್ಟಿನೆಂಟ್ಸೇ ನೋಡಿ. ಕ್ಯಾಂಬೆಲ್, ಮೇಜರ್ ಕ್ಯಾಂಬೆಲ್ ಅನ್ನೋರು, ಆ ಥರದವರೆಲ್ಲ ಸತ್ತಿದ್ದಾರೆ. ಇವರೆಲ್ಲ ಯಾವ್ಯಾವ ಊರವರು ಅಂತ ಹಾಕಿದ್ದಾರೆ ನೋಡಿ. ಇವರು ಬೆಂಗಾಲ್ ಆರ್ಟ್ಲಿಯವರು, ಇವರು ಮಡ್ರಾಸ್ ಯೂನಿಯನ್ನವರು, ಬಾಂಬೆ ಅವರು, ಅಂದರೆ ಆ ಟ್ರೂಪ್ನವರು, ಅಂದರೆ ಅಲ್ಲೆಲ್ಲ ಸೈನಿಕ ಬಾಂಬೆ ರೆಜಿಮೆಂಟ್, ಮಡ್ರಾಸ್ ರೆಜಿಮೆಂಟ್ನವರು. ಸೊ ನೋಡಿ, ಇವರು ಲೆಫ್ಟಿನೆಂಟ್ ಫಿಟ್ಜರ್ ರಾಡ್ ಅನ್ನೋರು, ಹಿಸ್ ಮೆಜೆಸ್ಟೀಸ್ 33rd ರೆಜಿಮೆಂಟ್ನವರು, 33ನೇ ರೆಜಿಮೆಂಟ್, 74ನೇ ರೆಜಿಮೆಂಟು, ಈ ಥರ ಸ್ವಿಸ್ ರೆಜಿಮೆಂಟು, ಮೆಡ್ರಾಸು ಸೆಕೆಂಡ್. ಓಹೋ, ಇಂಟರ್ನ್ಯಾಷನಲ್ ಲೆವೆಲ್ ಆಫೀಸರ್ಸನ್ನು ಕಳಿಸ್ಬಿಟ್ಟವ್ರು ಇವ್ರು ವಾರಿಗೆ. ಹೌದು ಸರ್, 4 ಯುದ್ಧ ಅಷ್ಟು ಸುಲಭವಾಗಿ ಬ್ರಿಟಿಷರ ವಿರುದ್ಧ ಆಡೋಕ್ಕಾಗೋದಿಲ್ಲ ಸರ್. ಒಂದು ಯುದ್ಧ ಆಡೋದೇ ಕಷ್ಟ. ಓಕೆ, 4 ಯುದ್ಧ ಆಡಿ ಓಕೆ, ಅವ್ರಿಗೆ ಭಾಳ ಕಪ್ಚುಕೆಟ್ಟಿದ್ದೆ ಹೈದರು ಮತ್ತು ಟಿಪ್ಪು ಬ್ರಿಟಿಷರಿಗೆ, ಅವರ ಗೆಲುವಿನ ಪತಾಕೆಗೆ. ಇನ್ಯಾರೂ ಅಷ್ಟು ಫೈಟ್ ಕೊಟ್ಟವ್ರಿಲ್ಲ. ಹೈದರು ಮತ್ತು ಟಿಪ್ಪು ಕೊಟ್ಟಷ್ಟು ಫೈಟು ಬೇರೆ ರಾಜರು ಕೊಟ್ಟವ್ರಿಲ್ಲ. ಅವ್ರು ಅಲ್ಲೇ ಸುಲಭವಾಗಿ ಡಿವೈಡ್ ಆ್ಯಂಡ್ ರೂಲ್ ಮಾಡ್ಕೊಂಡು ಹೊರಟೋಗ್ತಾ ಇದ್ರು ಅವರು. ಎಷ್ಟೋ ದೀರ್ಘವಾಗಿ 1760ರಿಂದ 1799, ಸುಮಾರು 40 ವರ್ಷ ಫೈಟು ಕೊಡೋದು ಅಷ್ಟು ಸುಲಭ ಅಲ್ಲ. ಅಂದರೆ ಅದು ರಾಜ್ಯಭಾರ ಮಾಡೋದಕ್ಕೆ ಆ ತಾಕತ್ತಿರೋರೇ ಮಾಡಬೇಕು. ಎಸ್ ಎಸ್, ಆ ಥರದ್ದು. ಮತ್ತು ಈ ಸ್ಮಾರಕನೂ ಭಾಳ ಸುಂದರವಾಗಿದೆ ನೋಡಿ ಸರ್ ಇದು. ಎಷ್ಟು ನೀಟಾಗಿ ಇದು ಮಾಡಿದ್ದಾರೆ ನೋಡಿ. ಹೌದೌದು. ಇಲ್ಲಿ ಫೋರ್ಸಸ್ ಎಂಗೇಜ್ಡ್ ಬಿಫೋರ್ ಶ್ರೀರಂಗಪಟ್ಟಣ 4th ಏಪ್ರಿಲ್ to 4th ಮೇ, ಬರೋಬ್ಬರಿ ಒಂದು ವರ್ಷ ಟ್ರೂಪ್, ಬ್ರಿಟಿಷ್ ಟ್ರೂಪು. ನಾನು ಆಗಲೇ ಹೇಳ್ತಿದ್ದಲ್ಲ ಸ್ನೇಹಿತರೆ, ಬೆಂಗಾಲ್ ಆರ್ಟ್ಲರಿ, ಮೆಡ್ರಾಸ್ ಆರ್ಟ್ಲರಿ, ಬಾಂಬೆ ಆರ್ಟ್ಲರಿ ನೋಡಿ, ಇದೆಲ್ಲರೂ ಇದ್ದಾರೆ. ಸತ್ತಿರೋರು, ಮಿಸ್ ಆಗಿರೋರು, ಗಾಯಗೊಂಡಿರೋರು, ಕಿಲ್ಡ್ ನೋಡಿ. ಎಷ್ಟು ಚೆನ್ನಾಗಿ ಅವ್ರು ಎಷ್ಟು ಚೆನ್ನಾಗಿ ಅವಾಗ ಒಂದು ದಾಖಲೆ ಹಾಕ್ಸಿದ್ದಾರೆ ಅಂತಂದರೆ, ಯಾವ್ಯಾವ ರೆಜಿಮೆಂಟ್ನವರು, ಟ್ರೂಪ್ನವ್ರು ಇದ್ದರು, ಅವರು ಎಷ್ಟು ಜನ ಸತ್ತರು, ಕಿಲ್ಡ್, ವೂಂಡೆಡ್, ಗಾಯ ಆದವರೆಷ್ಟು, ಮಿಸ್ಸಿಂಗು, ಕಳೆದೇ ಹೋಗಿರೋಷ್ಟು ನೋಡಿ 4 ಜನ. ಪಾಪ ಇಲ್ಲಿ ಯಾರು ಯಾವ ಗ್ರೂಪ್ನವ್ರು ಗೊತ್ತಾ? ಮೆಡ್ರಾಸ್ ರೆಜಿಮೆಂಟ್ನವರು 4 ಜನ ಕಳೆದೇ ಹೋಗ್ಬಿಟ್ರು, ಇನ್ನೂ ಸಿಕ್ಕೇ ಇಲ್ಲ. ಬಹುಶಃ ಸಿಗೋದು ಇಲ್ಲ ಅವರು. ಯಾಕೆ ಹೇಳಿ? ಅವರು ಬೇರೆ ಕಡೆ 200 ಸಾಕಪ್ಪ ಸಾಕು ಜೀವನ ಅಂತ ಹೊರಟೋಗಿರೋರು ಇರ್ಬೋದು. ಹೌದು, ಆ ಥರ ಇದು ಅದೇ ಅದರ ಕಂಟಿನ್ಯೂಷನು. 4th ಏಪ್ರಿಲ್ to 4th ಮೇ. ಆಲ್ರೆಡಿ ಸ್ನೇಹಿತರೆ, ಫೋರ್ಸಸ್ ಎಂಗೇಜ್ಡ್ ಬಿಫೋರ್ ಸೆರಿಂಗಪಟ್ಟಣಮ್. ಯಾವ ಫೋರ್ಸಸ್ ಗೊತ್ತಾ? ನೇಟಿವ್ ಟ್ರೂಪ್ಸು, ಮೆಡ್ರಾಸ್ ಪೈನೀರ್ಸ್, 2nd ಕ್ವೀನ್ಸ್ ಓನ್ ಸ್ಯಾಪರ್ಸ್ ಆ್ಯಂಡ್ ಮೈನರ್ಸು ನೋಡಿ, ಅವರು ಬಂದಿದ್ರು ಯುದ್ಧಕ್ಕೆ. ಎಲ್ಲರೂ ಅಂದರೆ ರಾಣಿಯ 2ನೇ ರಾಣಿಯ ಸ್ವಂತ ದಳ ಇತ್ತಲ್ಲ, ಸ್ಯಾಪರ್ಸ್ ಅಂದರೆ ಈ ಸ್ಯಾಪರ್ಸು, ನೇವಿಯವರು, ಸ್ಯಾಪರ್ಸ್ ಆ್ಯಂಡ್ ಮೈನರ್ಸು, ಅವರು ಬಂದಿದ್ರು ಯುದ್ಧಕ್ಕೆ. ಫಸ್ಟ್ ರೆಜಿಮೆಂಟ್ ಆಫ್ ಮಡ್ರಾಸ್ ನೇಟಿವ್. ಕೂರ್ಗ್ ರೈಫಲ್ಸ್ ನೋಡಿ, ನಮ್ಮ ಕೂರ್ಗ್ ರೈಫಲ್ಸ್ ಅವ್ರು ಬಂದವ್ರೆ ವಾರ್ಗೆ. ಕೂರ್ಗ್ ರೈಫಲ್ಸ್, ಬ್ರಿಟಿಷ್ ಸೈನ್ಯದಲ್ಲಿದ್ದ ಕೂರ್ಗ್ ರೈಫಲ್ಸ್ ಅವ್ರು ಬಂದಿದ್ದಾರೆ ನೋಡಿ. ಗೂರ್ಖಾ ರೈಫಲ್ಸ್ ಪಂಜಾಬು, ಕರ್ನಾಟಕ ರೈಫಲ್ಸ್ ತಮಿಳುನಾಡಿನವರು, ಕರ್ನಾಟಕ ಇನ್ಫಂಟ್ರಿ, ಕಾಲ್ದಳ. ವಾವ್, ತುಂಬ ಬ್ಯೂಟಿಫುಲ್ ಆದಂತಹ ವಾವ್ ಅನ್ಸುವಂತಹ ಮಾನ್ಯುಮೆಂಟ್ ಸ್ನೇಹಿತರೆ ಇದು. ಈ ಕಡೆ ಬಂದಾಗ ಶ್ರೀರಂಗಪಟ್ಟಣಕ್ಕೆ ಹೇಗೆ ನೀವು ಶ್ರೀರಂಗನಾಥ ಸ್ವಾಮಿ ದೇವಸ್ಥಾನ ನೋಡ್ತೀರಿ, ಶ್ರೀರಂಗಪಟ್ಟಣ ಬೇರೆ ಮಾನ್ಯುಮೆಂಟ್ಸ್ ನೋಡ್ತೀರಿ, ದಯವಿಟ್ಟು ಶ್ರೀರಂಗಪಟ್ಟಣದ ಪಶ್ಚಿಮ ಭಾಗಕ್ಕೆ ಬನ್ನಿ, ತುದಿಗೆ ಅಲ್ಲೇ ಇರುವಂಥದ್ದು ಈ ಮಾನ್ಯುಮೆಂಟ್ ಸ್ನೇಹಿತರೆ. ಯಾಕೆ ಮತ್ತು ಇನ್ನೊಂದು ಭಾಳ ಮುಖ್ಯವಾದ ವಿಚಾರ, ಇಲ್ಲೇ ಕಾವೇರಿ 2 ಕವಲ ಹೊಡೆಯುವಂಥದ್ದು, ಅದನ್ನು ಉತ್ತರ ಒಂದು ದಕ್ಷಿಣ. ಎಸ್ ಎಸ್ ಎಸ್. ಇಲ್ಲ ಹಾಗೆ ಕೆಳಗಡೆ ಬಂದರೆ ಸರ್, ಹಾಂ ನೋಡಿ, ಇಲ್ಲಿ ಪಂಜಾಬಿ ರೆಜಿಮೆಂಟ್ಸು, ಹೌದು, ಇದು ವಾಲಾಜಾಬಾದ್ ಲೈಟ್ ಇನ್ಫಾರ್ಮೆಂಟ್ರಿ, ಬಾಂಬೆ ನೇಟಿವ್ ಇನ್ಫೆಂಟ್ರಿ, ಮರಾಠಾ ಲೈಟ್ ಇನ್ಫೆಂಟ್ರಿ, ಕಾಲ್ದಳ, ಮರಾಠ ಲೈಟ್ ಇನ್ಫೆಂಟ್ರಿ ಅಗೇನ್, ಹೌದು, ಬೆಂಗಾಲ್ ನೇಟಿವ್ ಇನ್ಫೆಂಟ್ರಿ, ಹೌದು. ಇಷ್ಟು ಜನ ಪಾರ್ಟಿಸಿಪೇಟ್. ಹೌದು, ಅವರೆಲ್ಲ ಸೇಮ್. ಇವಾಗ ನಮ್ಮಲ್ಲೂ ಸೇಮ್ ಮಿಲಿಟರಿ ಸಿಸ್ಟಮ್ ಇದೆಯಲ್ಲ, ಕೂರ್ಗ್ ರೆಜಿಮೆಂಟ್ ಇದೆ, ಬೆಂಗಾಲ್ ರೆಜಿಮೆಂಟ್, ಮೆಡ್ರಾಸ್ ಸ್ಯಾಪರ್ಸು, ಮೆಡ್ರಾಸ್ ಇಂಜಿನಿಯರಿಂಗ್ ಗ್ರೂಪು ಎಲ್ಲ ಇದಾವಲ್ಲ, ಬಾಂಬೆ ರೆಜಿಮೆಂಟ್ ಎಲ್ಲ. ಅದೇ ಥರ ಅವತ್ತು ಬ್ರಿಟಿಷ್ನವ್ರು ಸೇಮ್ ಸಿಸ್ಟಮ್ ಬಿಟ್ಟಿದ್ರು. ಬಹುಶಃ ಅದನ್ನೇ ಇವ್ರು ಕಂಟಿನ್ಯೂ ಮಾಡಿರ್ಬೇಕೇನೋ.
ಸೇಮ್ ನೋಡಿ ಸ್ನೇಹಿತರೆ, ಇದು ಅಲ್ಲಿ ಡಿವೈಡ್ ಆಗುತ್ತೆ, ಇದು ಈ ಕಡೆ ಡಿವೈಡ್ ಆಗುತ್ತೆ ನೋಡಿ. ಸೊ ಕಾವೇರಿ 2 ಭಾಗ ಆಗ್ತಾ ಇದೆ. ಈ ಮರ ಇರೋದ್ರಿಂದ ನಮ್ಗೆ ಕಾಣ್ತಾ ಇಲ್ಲ. ಓಕೆ, ಈ ಒಳಗಡೆ ನೀರು ಬರೋದಕ್ಕೆ ಕಂತ್ಕಕ್ಕೆ ಇಲ್ಲಿ ಬನ್ನಿ. ವ್ಯವಸ್ಥೆ ಮಾಡ್ಕೊಂಡಿದ್ದಾರಾ? ಇಲ್ಲಿ ಕಂತ್ಕಕ್ಕೆ ಬರೋದಕ್ಕೆ ಇಲ್ಲಿದೆ ನೋಡಿ ನೀರಿಂದು ಕಂತ್ಕ. ಇದು ಪ್ರೊಟೆಕ್ಷನ್ ಕಂದಕ. ನಿಮ್ಗೆ ಅಲ್ಲಿಂದ ಒಳಗಡೆಯಿಂದ ನೀರು ಪ್ಯಾಸೇಜ್ ಅಲ್ಲಿ ಇಲ್ಲಿಗೆ ಒಳಗಡೆ ಬರುತ್ತೆ. ಒಂದು ಕಾಲುವೆ ಮಾಡಿದ್ದಾರೆ, ಸುಮಾರು ಒಂದು 120-130 ಅಡಿ ನೀರು ಬರುತ್ತೆ ಒಳಗಡೆಯಿಂದಾನೆ. ಓಕೆ, ಅಂದ್ರೆ ಒಳಗಡೆ ಬಂಡೆಗಲ್ಗಳಿಂದ. ಓಕೆ ಓಕೆ. ಆಮೇಲೆ ನೋಡಿ, ಒಂದು ಮಾನ್ಯುಮೆಂಟ್ ಕಟ್ಟುವುದರ ಒಂದು ಎಷ್ಟು ಚೆನ್ನಾಗಿ ಅದರ ಒಂದು ಡಿಸೈನು, ಅದರ ಎಸ್ಥೆಟಿಕ್ ಸೌಂದರ್ಯ ಪ್ರಜ್ಞೆ ಇರಬೇಕು ಅನ್ನೋಕ್ಕೆ ಇದೊಂದು ಸಾಕ್ಷಿ. ಇದು ಎಷ್ಟು ಚೆನ್ನಾಗಿ ದೂರಕ್ಕೂ ಕಾಣೋ ಹಾಗೆ ಎತ್ತರದ ಪ್ರದೇಶದಲ್ಲಿ ಒಂದು ಆಯಕಟ್ಟಿನ ಜಾಗದಲ್ಲಿ ಇಟ್ಟಿದ್ದಾರೆ. ಮತ್ತು ಎಲ್ಲ ವಿವರಗಳನ್ನು ಚಾಚು ತಪ್ಪದೆ ಹಾಕ್ಸಿದಾರಲ್ಲ, ತುಂಬ ಒಳ್ಳೆ ಮಾನ್ಯುಮೆಂಟು. ಅಲ್ಲಿ ನಮ್ಮ ಮಹಾರಾಜರ ಅಂಥ ಮಾನ್ಯುಮೆಂಟ್ ಹೆಸರು ಕೆತ್ತಿಸಿದ್ದಾರೆ. ನಮ್ಮ ಜನ ನೋಡಿ ಅಂತ ಹೆಂಗೆ ತಾಳು ಮಾಡಿದ್ದಾರೆ. ಸರ್, ನೀವು ಇನ್ನೊಂದು ತಿಳ್ಕೊಳ್ಳಿ, ಅಲ್ಲಿ ಸೆಕ್ಯೂರಿಟಿ ಇದ್ದ, ಊಟ ಮಾಡ್ತಿದ್ದ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರೋಂಥದ್ದು ಸ್ನೇಹಿತರೆ ಮದ್ದಿನ ಮನೆ, ಅಂದರೆ ಗನ್ ಹೌಸ್ ಅಥವಾ ಇದು ಆರ್ಮರಿ ಸ್ನೇಹಿತರೆ. ಅಂದರೆ ಅವರ ಮದ್ದು ಗುಂಡು ಸಂಗ್ರಹ ಇಡ್ತಿದ್ದಂತಹ ಜಾಗ ಇದು ಶ್ರೀರಂಗಪಟ್ಟಣದ್ದು. ಸರ್, ಏನಿದ್ರು ವಿಶೇಷ ದಯವಿಟ್ಟು ನಮ್ಗೆ ವಿವರವಾಗಿ ತಿಳಿಸಿ ಸರ್. ಸರ್, ಇದು ನೀವು ಇಲ್ಲೇ ನೋಡ್ತಾ ಇರುವಾಗೆ ರಾಜ್ಯ ಪುರಾತತ್ವ ಇಲಾಖೆಯವರು ಒಂದು ಫಲಕ ಹಾಕಿದ್ದಾರೆ. ಶಸ್ತ್ರಾಗಾರ ಅಂದರೆ ಈ ನೆಲಮಾಳಿಗೆ ಇಲ್ಲಿಂದ ಸುಮಾರು 15 ಅಡಿ ಕೆಳಗಡೆ ಇದು ಮದ್ದುಗುಂಡುಗಳನ್ನ ಸಂಗ್ರಹಣ ಮಾಡ್ತಾಯಿದ್ರು ನೆಲದೊಳಗೆ. ಹೌದು, ನೆಲದೊಳಗೆ. ಅಂದರೆ ಈಗ ನಮ್ಮ ಲೆವೆಲ್ಗಿಲ್ಲ, ಕಾಂಪೌಂಡಿಂದ ಇನ್ನೂ ಈಗ ನಾವು ಎಂಟ್ರಿ ಆಗ್ತೀವಿ, ಅಲ್ಲಿಂದ ಒಂದು 15 ಅಡಿ ಕೆಳಗಡೆ ಇಳಿಬೇಕು. ಮೆಟ್ಲಿದೆ, ಹಿಂಗೆ ಹೋಗ್ಬಿಟ್ಟು ತಿರ್ಗಾ ಹಿಂಗೆ ಇಳಿಬೇಕು ಮೆಟ್ಲು. ಅಲ್ಲೆಲ್ಲ ಇಡ್ತಾಯಿದ್ರು. ಮತ್ತು ಅಲ್ಲಿ ಗಾಳಿ ನಿಮ್ಗೆ ಅಲ್ಲಿ ಹೋದರೆ ಎಷ್ಟು ತಣ್ಣನೆ ವಾತಾವರಣ ಇರುತ್ತೆ ಅಂದರೆ, ನಿಮಗೆ ಅಲ್ಲಿ 4-5 ಕಿಂಡಿಗಳು ಮಾಡಿಟ್ಟಿದ್ದಾರೆ. ಅಂದರೆ ಶಸ್ತ್ರಾಗಾರಗಳೆಲ್ಲವೂ ಕೂಡ ಯಾವುದೇ ಹೀಟಾಗಿ ಸ್ಫೋಟ ಆಗಬಾರ್ದು ಅಂತ. ಅದು ಹೀಟ್ ಜಾಸ್ತಿಯಾಗಿ ಆಗಬಾರ್ದು ಅಂತ. ಅದು ಒಳಗಡೆ ಭಾಳ ಚೆನ್ನಾಗಿದೆ, ಅದು ನಾನು ಸತಿ ನೋಡಿದ್ದೆ. ಇದು ಇಲ್ಲಿ ನೋಡ್ಬೋದು, ಇಲ್ಲಿ ಯಾರ ಟೈಮಲ್ಲಿ ಇದೆಲ್ಲ ಇತ್ತು ಅನ್ನೋದು ನೋಡ್ಬೋದು. 1ನೇ ರಣಧೀರ ಕಂಠೀರವ ನರಸರಾಜ ಒಡೆಯರ ಕಾಲದಿಂದ ಪ್ರಾರಂಭವಾಯಿತು. ಶ್ರೀರಂಗಪಟ್ಟಣದ ಕೋಟೆಯಲ್ಲಿ ಫಿರಂಗಿಗಳನ್ನು ಬಳಸುವ ಪದ್ಧತಿ. ಅಂದರೆ ಅವ್ರ ಕಾಲದಲ್ಲೇ ಫಿರಂಗಿಗಳನ್ನ ಬಳಸ್ತಾ ಇದ್ರು ಅಂತ. ಟಿಪ್ಪುಗೂ ಮೊದಲೇ, ಅದರ ರಣಧೀರ ಕಂಠೀರವ ಅವರ ಟೈಮಲ್ಲಿ. ಓಕೆ, ಆಗಿನ ಕಾಲದಲ್ಲಿ ಕೆಲವು ಇದನ್ನ ನಿರ್ಮಾಣ ಮಾಡಿದ್ರು. ನೋಡಿ ಸ್ನೇಹಿತರೆ, ಇದು 18ನೇ ಶತಮಾನದಲ್ಲಿ ನಿರ್ಮಿಸಲಾಗಿರಬಹುದು ಅಂತ ಹೇಳಲಾಗುವ ಆರ್ಮರಿಗಳು, ಅಂದರೆ ಮದ್ದು ಗುಂಡಿನ ಶೇಖರಣಾ ಜಾಗಗಳು ಸ್ನೇಹಿತರೆ. ಇದು ಆರ್ಮರಿ ಒಳಗಡೆಗೆ 15 ಅಡಿ ಆಳ ಇದೆಯಂತೆ, 15 ಅಡಿ ಆಳ. ಈ ರೀತಿಯ ಮದ್ದುಗುಂಡನ್ನು ಶೇಖರಿಸುವಂತಹ ಜಾಗಗಳು, ಅಂದರೆ ಆರ್ಮರಿಗಳು, ಮದ್ದುಗುಂಡು ಶೇಖರಣಾ ಜಾಗಗಳು ಇದೇ ಶ್ರೀರಂಗಪಟ್ಟಣ ಕೋಟೆಯ ಒಳಗಡೆ 9 ಇದ್ದಾವೆ ಸ್ನೇಹಿತರೆ. 9 ಇದ್ದಾವೆ. ಇದು ಅದರ ಇದು ಎಲ್ಲವೂ ಇದೇ ರೀತಿ ಇದ್ದಾವೆ, ಎಲ್ಲವೂ ಸೇಮ್ ಟು ಸೇಮ್ ಇದೆ. ಇವನ್ ಪೇಂಟಿಂಗ್ ಕೂಡ ಇದೇ ಥರ ಇದೆ. ಸರ್, ಹಾಗಾದರೆ ಟಿಪ್ಪು ರಾಜ್ಯದ ವಿಸ್ತಾರ ಎಷ್ಟಿತ್ತು ಸರ್? ಸರ್, ತಮಿಳ್ನಾಡು ಬಾರ್ಡ್ರು, ದಕ್ಷಿಣ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ ಪ್ರದೇಶ ಅಂತಾರಲ್ಲ ಆ ಭಾಗಗಳು, ಸುಮಾರು 80,000ದಷ್ಟು ಸೈನ್ಯ ಈತನ ಹತ್ರ ಇತ್ತು ಜಮಾವಣೆ. 80,000 ಸಂಖ್ಯೆ ಸೈನಿಕರು. ಹೌದು. ಆ ದಕ್ಷಿಣದಲ್ಲೇ ತೊಂದರೆ ಇದ್ದಿದ್ದೇ ಟಿಪ್ಪುವಿನಿಂದ ಬ್ರಿಟಿಷರಿಗೆ. ಓಕೆ, ಇನ್ಯಾರೂ ಅಡ್ಡಿ ಇರಲಿಲ್ಲ. ಓಕೆ. ಸೊ ಆತ ಸತ್ತ ನಂತರ ಅವ್ರಿಗೆ ಎಲ್ಲ ರೂಟ್ ಕ್ಲಿಯರ್ ಆಯಿತು. ಇಲ್ಲೇ 4 ಭಾಗ ಮಾಡಿಬಿಟ್ರಲ್ಲ. ಸೊ ಇದನ್ನೇ ಈ ಟಿಪ್ಪುನ ಸಾಮ್ರಾಜ್ಯನೇ ಅವರು ಬಾಂಬೆ ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಆಮೇಲೆ ಮಡ್ರಾಸ್ ಪ್ರೆಸಿಡೆನ್ಸಿ, ಕೆನರಾ ಅಂತ ಡಿವೈಡ್ ಮಾಡಿದ್ರು. ಮೈಸೂರು ಹಳೆ ಮೈಸೂರು ಭಾಗ ಎಲ್ಲ ಅಲ್ಲೇ ಡಿವೈಡ್ ಮಾಡಿಬಿಟ್ರು. ಓಕೆ ಓಕೆ. ಬ್ರದರ್, ಇಲ್ಲಿ ನಾವು ಆ ಮೇಲ್ಗಡೆ ಮಾನ್ಯುಮೆಂಟ್ ಎಲ್ಲ ಹೆಸರು ಕೆತ್ತಿದಾರಲ್ಲ, ಅದೆಲ್ಲ ನೋಡ್ಕೊಳ್ಳಲ್ವ ನೀವು? ಸುತ್ತ ಗೋಡೆ ಮೇಲೆಲ್ಲ ಐ ಲವ್ ಯು ಅದೆಲ್ಲ ಹಾಕಿದಾರಲ್ಲ, ಅದೆಲ್ಲ ನೀವು ನೋಡಲ್ವಾ? ಅದು ಇಲ್ಲಿದ್ರೆ ಹಂಗೆ ಅಲ್ಲೇ ನೋಡ್ತೀರಾ? ಜನ ಬಂದಾಗ ಮಾತ್ರ ಹೌದು. ಈಗ ನಾವು ಬಂದಾಗ ಬರಲೇ ಇಲ್ಲ. ಫೋಟೋ ಶೂಟ್ ಮಾಡ್ತೀವಿ ನಾವು. ಎಲ್ಲ ಅಂದರೆ ಇಲ್ಲಿ ಇವ್ರು ಬರ್ತಾರಲ್ಲ ಜೋಡಿಗಳು, ಅವ್ರು ಬಂದಾಗ ಮಾತ್ರ ಬಂದು ಕಳ್ಸೋದು. ಬಟ್ ಇನ್ನೆಲ್ಲ ಹೋದ್ರು ಅಫಿಷಿಯಲ್ ಹೋಗಿ ಬರ್ತಾರೆ, ನೀಟಾಗಿ ಬರ್ತಾರೆ, ಅವ್ರೇನು ಮಾಡಲ್ಲ. ಅದು ಮನೋಜ್ ಐ ಲವ್ ಯು ಎಲ್ಲ ಬರ್ದಿರೋದು ಯಾರು? ಅದು ಇವಾಗ ಬರ್ದಿರೋದು ಟಿಪ್ಪು ಸುಲ್ತಾನ್ ಕಾಲದಲ್ಲ? ಅದು ಈಗ ಬರ್ದಿರೋದು. ಬಟ್ ನಮ್ದು ಸೋಮನಾಥ್ ಕೊಟ್ಟಿರ್ತೀವಿ, ವಾರದಲ್ಲಿ 2 ದಿನ ಮಾತ್ರ ಇಲ್ಲಿ. ಸೊ ಅಲ್ಲಿ ಯಾರು ಕಂಟ್ರೋಲ್ ಮಾಡಲ್ವ ಅಲ್ಲಿ? ಆ ಥರ ಅವೆಲ್ಲ ಹಳೆವು, ಈಗ ಯಾರು ಬರಲ್ಲ ಈಗ ಜಾಸ್ತಿ. ಎಲ್ಲರೂ ಕಲಾ ಮಾಧ್ಯಮ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಗಂಟೆ ಹೊಡಿ. ಅಷ್ಟೇ. ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದಗಳು. ಪುಸ್ತಕಗಳನ್ನು ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.